ರೀ ಅದೇ ನೆಟ್ವರ್ಕು. ಸರಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ಅಷ್ಟೊತ್ತಿಗೆ ಚೆಕ್ ಮಾಡ್ತೀನಿ. ಬಂದೆ. ಜಾನ್ವಿಯವರೇ, ಈ ಪ್ರೀತಿಗೋಸ್ಕರನೇ ಅಲ್ವಾ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನಮ್ಮಿಬ್ಬರ ಪ್ರೀತಿ ಯಾವಾಗಲೂ ಹೀಗೆ ಇರಬೇಕು. ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು, ಯಾರೂ ಬರಬಾರ್ದು. ಜಾನ್ವಿಯವರೇ, ನೆಟ್ವರ್ಕ್ ಇದೆಯಲ್ಲ? ಹೌದಾ ರೀ, ಒಳ್ಳೇದಾಯ್ತು. ಇರಿ ಒಂದ್ಸತಿ ಅಮ್ಮಂಗೆ ಫೋನ್ ಮಾಡಿ ಬಂದ್ಬಿಡ್ತೀನಿ. ನೆನ್ನೆಯಿಂದ ಫೋನ್ ಮಾಡಿಲ್ಲ ಅಂತ ಗಾಬರಿ ಆಗಿರ್ತಾರೆ. ಬಂದೆ. ಇದುವರೆ ಏನ್ ಮೇಡಮ್ ಅವರೇ? ಏನ್ ಮೇಡಮ್ ಅವ್ರೆ ಅಂದ್ರೆ ನಾನೇನ್ ಹೇಳಿ, ನನ್ಗಂತೂ ಈ ಮದ್ವೆ ಇಷ್ಟನೇ ಇಲ್ಲಪ್ಪ. ಅಯ್ಯೋ, ಮದ್ವೆ ಇಷ್ಟ ಅಲ್ಲ ಅಂತ ಈಗ ಹೇಳಿದ್ರೆ ಎಂಗೇಜ್ಮೆಂಟ್ ಮುಂಚೆನೇ ಹೇಳ್ತಿದ್ರೆ ಆಯ್ತಿರ್ಲಿಲ್ವೇ? ನಾವಿಬ್ರು ಇಲ್ಲಿ ಬಂದಿರೋದು ಮದ್ವೆ ಹೇಗ್ ನಿಲ್ಸೋದು ಅಂತ ಡಿಸ್ಕಸ್ ಮಾಡಕ್ಕೆ, ಈ ತರ ಕಿತ್ತಾಡಕ್ಕಲ್ಲ. ಮೇಡಮ್ ಅವರೇ, ಇದು ಮಾತಾಡ್ದಷ್ಟು ಸುಲಭ ಅಲ್ಲ. ಹೊಸ ಯೋಚನೆ ಮಾಡಕ್ಕೂ ಟೈಮ್ ಬೇಕಾಯ್ತೆ. ಅಲ್ಲ, ನೀವು ಇಷ್ಟು ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಯಾಕೆ ಐಡಿಯಾ ಕೊಡ್ಬಾರ್ದು? ಐಡಿಯಾ ಕೊಡಿ ಅಂದ್ರೆ ನಾನೇನ್ ಐಡಿಯಾ ಕೊಡ್ಲಿ? ನೀವ್ ರಾಜಕೀಯದಲ್ಲಿರೋರು, ನಿಮ್ಗಿದೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕಲ್ಲ, ನೀವೇನಾದ್ರೂ ಐಡಿಯಾ ಕೊಡಿ. ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ ಮೇಡಮ್. ಆದ್ರೆ ಏನಾರ ಮಾಡಿ ಈ ಮದ್ವೆ ನಿಲ್ಲಿಸ್ಲೇಬೇಕು. ಹೌದಪ್ಪ, ಹೀಗಾದ್ರೂ ಈ ಮದ್ವೆ ನಿಂತ್ರೆ ಸಾಕು. ಮೇಡಮ್ ಅವರೇ, ಇನ್ನೊಂದ್ಸಲ ಹೇಳಿ. ಹೇಗಾದ್ರೂ ಈ ಮದ್ವೆ ನಿಂತ್ರೆ ಸಾಕಪ್ಪ ಅಂದೆ. ಜವರ, ಇದನ್ನೆಲ್ಲ ಹೇಳೋಕ್ಕೆ ಒಂದು ಅವಕಾಶ ಐತೆ ಕಣ್ಲ. ಏನವ ಅದು? ನಾವೆಲ್ಲರೂ ಮರಳೂರ್ನವರು. ನಮ್ಮೂರ್ನಾಗೆ ದೇವ್ರ ಉತ್ಸವ ನಿಂತು ವರ್ಷ ಆಗೋಯ್ತು. ಆಗೆಲ್ಲ ನಮ್ಮೂರ್ನಾಗೆ ಕುಂಭಾಭಿಷೇಕ, ರಥೋತ್ಸವ, ತೆಪ್ಪೋತ್ಸವ ಇದೆಲ್ಲ ಬೋಪಸದಾಗಿ ನಡೀತಾ ಇತ್ತು. ಆಮ್ಯಾಕೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅಂದ್ಕೊಂಡ್ವಿ. ಆದರೆ ಎಲ್ಲ ಹಂಗೆ ನಿಂತೋಗದೆ. ಈಗ ನಿಮ್ಮಿಬ್ಬರು ಒಂದಾಗಿ ನಮ್ಮೂರ್ನಾಗೆ ಜಾತ್ರೆ ಉತ್ಸವ ಎಲ್ಲ ಶುರು ಮಾಡ್ಕೊಂಡ್ಬಿಟ್ರೆ ಜನಗಳಿಗೆ ನಿಮ್ಮ ಯಾಕೆ ಒಳ್ಳೆ ಭಾವನೆ ಬರ್ತದೆ. ಅದೇ ಸಮಯದಾಗೆ ನಾವಿಬ್ರು ಬ್ಯಾರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಆದರೆ ನಾವಿಬ್ರು ಒಂದೇ ಅಂತ ಹೇಳಿ ಜನದ ಮುಂದೆ ಸಾರಿದ್ರೆ ಆಗ ಜನಗಳು ನೀವಿಬ್ರು ಒಂದೇ ಅನ್ನೋದನ್ನು ಒಪ್ಕೊಂತಾರೆ. ಆಮ್ಯಾಕೆ ಮುನ್ಸ್ವಾಮಿ ಸೆಂಟ್ರಲ್ಗೆ ಹೋಯ್ತಾರೆ ಅಂತ ಗೊತ್ತಾದರೆ ಎಲ್ಲ ಸರಿ ಹೋಯ್ತದೆ. ಅಮ್ಮ ಹೇಳ್ತಾರೋ ಸರಿಯಾಗಿದೆಯಲ್ಲ? ಸರಿ, ಹಂಗಾದೆ ನಾವು ಈ ಪತ್ರಿಕೆ ಹೊಡೆಸ್ಬಿಟ್ಟು ಊರಿಗೆಲ್ಲ ಹಂಚ್ಬಿಡಮ್ಮ. ಹಾಗಾದ್ರೆ ನಮ್ಮ ಹುಡುಗರಿಗೆಲ್ಲ ಹೇಳಿ ತಯಾರಿ ಮಾಡಿಸ್ಬಿಡ್ತೀನಿ. ಕುಂತಮ್ಮಿ, ಈ ವಿಷಯನ ಊರಿಗೆಲ್ಲ ಹೆಂಗೆ ಹೇಳೋದಂತ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ಕಣಯ್ಯ. ಆದರೆ ದೇವರೊಂದು ದಾರಿ ತೋರಿಸೋನು. ನೀನು ಏನೇ ಹೇಳು ಮುನ್ಸ್ವಾಮಿ, ನಿನ್ನ ಮಗಳೆಯ ನಮ್ಮನೆ ಸೊಸೆ.
ಅಬ್ಬಾ ನಿನ್ನೆ ಗಂಟೆ ಪೂರ್ವಿ ಜೊತೆ ಹೊರದು ಹೆಂಗಪ್ಪ ಮಾತಾಡ್ದು ಅಂತ ಯೋಚನೆ ಮಾಡ್ತಿದ್ದೆ. ಸದ್ಯ ಈ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಹೇಳಾದ್ಮೇಲೆ ನಂಗೆ ಬಹು ಖುಷಿ ಆಯ್ತದೆ. ಓ ಮೇಡಮ್ ಅವರೇ, ನಿಮ್ಮ ನೋಡಮ್ಮ ಅಂತ ಆಫೀಸ್ ಹೋಗ್ತಿದ್ದೆ. ನಿಮ್ಮಿಲ್ಲೇ ಸಿಕ್ಕಿದ್ ಒಳ್ಳೇದಾಯ್ತು. ಕೆಲಸ ಎಲ್ಲ ಮುಗೀತೆ ಮೇಡಮ್ ಅವರೇ. ಹೌದು, ಅವತ್ತೇನೋ ಫೋನ್ ಮಾಡಿದ್ರಿ CA ನೋಡಕ್ ಹೋಗ್ಬೇಕು ಅಂತ. ಅವತ್ ಫೋನ್ ಮಾಡಿದ್ದು ನಿಮಗೆ ಇವತ್ ನೆನಪಾಗ್ತಾ ಇದೆಯಾ? ಹಂಗೇನಿಲ್ಲ ಮೇಡಮ್ ಅವರೇ, ಅದು ಹೊಸಿ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಕೆಲ್ಸನಾ? ನಿಮಗೇನ್ ಕೆಲ್ಸ ಇರುತ್ತೆ? ಯಾವಾಗ ನೋಡಿದ್ರು ಫ್ರೀಯಾಗಿ ಸುತ್ತಾಡ್ಕೊಂಡಿರ್ತೀರಲ್ಲ. ಮೇಡಮ್ ಅವರೇ, CA ಅವ್ರನ್ನ ಮೀಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನೀವು ಬಿಸಿ ಇದ್ರಿ, ಅದಕ್ಕೆ ನಾಳೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸರಿ ಮೇಡಮ್ ಅವರೇ, ನಾಳೆ ನಮ್ಮಿಬ್ರು ಜೊತೆಲೆ ಹೋಗಿ ಬರಮ್ಮ. ಬರ್ತೀನಿ ಮೇಡಮ್ ಅವರೇ. ಕಾಫಿ ಗಿಪಿ ಕುಡಿಯಮ್ಮ. ನಾನು ಕುಡಿಯಲ್ಲ, ಕಾಫಿ ಕರಿಯೋರ್ನು ನಾನು ಇಷ್ಟಪಡಲ್ಲ. ಮೇಡಮ್ ಅವರೇ, ನಿಮ್ ಯಾಕೆ ಯಾವಾಗ್ಲೂ ನನ್ನ ಜೊತೆ ಮಾತಾಡುವಾಗ ಕೋಪ ಮಾಡ್ಕೊಂಡೇ ಮಾತಾಡ್ತೀರಾ? ನಾನ್ ನೋಡಿ ನಿಮ್ ಜೊತೆ ಮಾತಾಡುವಾಗ ಹೆಂಗ್ ನಗ್ನಗ್ತಾ ಮಾತಾಡ್ತೀರಾ? ನಗ್ತಾ ಬೇರೆ ಮಾತಾಡಿಸ್ಬೇಕಾ? ನೀವೇನೋ ಸಿಂಚನ ತಮ್ಮ ಅಂತ ಒಂಚೂರಾದ್ರೂ ಮಾತಾಡಿಸ್ತೀನಿ. ಇಲ್ದೇ ಇದ್ದಿದ್ರೆ ಬೇರೆನೆ ಕತೆ ಇರ್ತಿತ್ತು. ಹೋಗಿ ಮೇಡಮ್ ಅವರೇ, ಹೋಗಿ ಕೋಪನೇ ಮಾಡ್ಕೊಳ್ಳಿ. ಆದ್ರೆ ನಾನೇನು ಅಂತ ನಿಮ್ಗೆ ಅರ್ಥ ಆಗುತ್ತಲ್ಲ, ಅವತ್ತು ನೀ ಮೇಲೆ ರಕ್ತ ಮಾತಾಡ್ತೀರಾ. ಅಲ್ಲಿ ಗಂಟ ಈ ಸಿದ್ದೇಗೌಡ ಕಾಯ್ತಾನೆ ಮೇಡಮ್ ಅವರೇ. ಸತ್ಯ ಅಮ್ಮನ ಜೊತೆ ಮಾತಾಡಿ ಖುಷಿ ಆಯ್ತು. ತರಕಾರಿ, ಅಯ್ಯೋ ತರಕಾರಿನೇ ಇಲ್ವಲ್ಲ. ವಾಚ್ಮ್ಯಾನ್, ಏ ವಾಚ್ಮ್ಯಾನ್! ಇವನೇನು ಕ್ಯೂಡನ್ ಥರ ಆಡ್ತಾನೋ ಅಥವಾ ನಿಜವಾಗ್ಲೂ ಕ್ಯೂಡಾನೋ? ಏನು ಮಾಡೋದು? ಇವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ಎಲ್ಲ ತರಕಾರಿನೂ ಹಾಗೆ ಆನ್ಲೈನಲ್ಲಿ ತರ್ಸೋಕ್ಕಾಗುತ್ತಾ? ನಾವೇ ಆರಿಸ್ಕೊಂಡು ತರಬೇಕು. ಏನು ಮಾಡಲಿ? ಓ, ಹಿತ್ಲವಾಗ್ಲು ಇಲ್ಲಿಂದ ಆಚೆ ಹೋಗ್ಬೋದು. ವಾ, ಕೊನೆಗೂ ಯಾವುದೋ ಒಂದು ಬಾಗಿಲು ತೆಗಿಯೋ ಥರ ಆಯಿತು. ಬೇಗ ಹೋಗಿ ತರಕಾರಿ ಎಲ್ಲ ತಂದ್ಬಿಡ್ತೀವಿ. ತರಕಾರಿ ಹಾಕೊಳ್ಳೋ ಬ್ಯಾಗು, ನನ್ನ ಚಿನ್ನು ಮರಿ ಏನ್ ಮಾಡ್ತಿರ್ಬಹುದು? ಎಲ್ಲಿ ಹೋದ್ರು ಇವರು? ಕಾಣ್ತಾ ಇಲ್ವಲ್ಲ. ಬಾತ್ರೂಮ್ಗೆ ಹೋಗಿರ್ಬೋದಾ? ನೋ, ಬಾತ್ರೂಮ್ಗೆ ಹೋಗಿದ್ದಿದ್ರೆ ಇಷ್ಟೊತ್ತಾಗ್ತಿರ್ಲಿಲ್ಲ. ಎಲ್ಲಿ ಹೋಗಿರ್ಬೋದು? ಹಾ, ಫುಟೇಜ್ ರಿವೈಂಡ್ ಮಾಡಿ ನೋಡೋಣ. ಅಂದ್ರೆ ಹಿಂದ್ಗಡೆ ಬಾಗಿಲಿಂದ ಹೊರಗೆ ಹೋಗಿದ್ದಾರೆ. ನಾನು ಯಾವ್ದು ಆಗಬಾರ್ದು ಅಂತ ಅನ್ಕೊಟ್ಟಿದ್ನೋ ಅದೇ ಆಗೋಗಿದೆ.
ನಾನು ಎಷ್ಟು ಕೇರ್ ತಗೊಂಡು ಹೊರಗೆ ಬರೋ ಹಾಗಾಯ್ತಲ್ಲ. ನೋ ಜಯಂತ, ಜಾನ್ವಿಯವರು ಮನೆಯಿಂದ ಹೊರಗೆ ಹೋಗಿದಾರ ಅಂದಮೇಲೆ ದಿನ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಹೊರಗಿನ ಪ್ರಪಂಚ ಜೊತೆ ಅವರು ಒಗ್ಗಿಕೊಂಡ್ಬಿಟ್ರೆ ನಿನ್ನ ಮೇಲೆ ಗಮನ ಕಡಿಮೆ ಹೋಗುತ್ತೆ. ನಿನ್ನ ಬಗ್ಗೆ ಯೋಚನೆ ಮಾಡಲ್ಲ ಕಣೋ. ಆಗ್ಬಾರ್ದು. ಏನ್ ಮಾಡ್ಲಿ ಫೋನ್ ಮಾಡ್ಬಿಡ್ತೀನಿ. ಈಗ ಫೋನ್ ಮಾಡಿದ್ರೆ ನಾನು ಹೊರಗಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ನನ್ನೇ ಕೇಳ್ತಾರೆ. ಮನೆ ಸುತ್ತಮುತ್ತನೇ ಇರ್ತಾರೆ. ಮನೆ ಹತ್ರ ಹೋಗಿ ಹುಡುಕ್ತೀನಿ. ಹೋಗಿ ನೋಡ್ಬೇಕು. ಹುಡ್ಕೋಣ. ಏನ ಮುಖ ನೋಡ್ತಿದ್ಯಾ? ಸಿಗರೇಟ್ ಕೂಡ. ಏನ್ ಬ್ರೋ ಇಷ್ಟೊಂದು ಖುಷಿಯಾಗಿದೆ ಇವತ್ತು? ಏನು ವಿಷಯ? ಏನ ಹೊಸದಾಗಿ ಕೇಳ್ತಿದ್ಯಾ? ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ತಾನೆ. ಇವತ್ತು ಖುಷಿಯಾಗಿರೋ ಥರ ನಾನು ಯಾವತ್ತೂ ನೋಡೇ ಇಲ್ಲ, ಅದಕ್ಕೆ ಕೇಳಿದೆ. ಏನು ವಿಷಯ? ನೋಡ, ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ನಗನಗ್ತಾ ಇರಬೇಕು. ಬ್ರೋ ಈ ವೇದಾಂತ ಎಲ್ಲ ಬೇರೆಯವ್ರ ಹತ್ರ ಇಟ್ಕೋ. ವಿಷಯ ಹೇಳು. ಯಾಕೋ ಇವ್ ನನ್ ಬಿಡಲ್ಲ ಅನ್ಸುತ್ತೆ. ಏನಾದ್ರೂ ಹೇಳಿ ತಪ್ಸ್ಕೋಬೇಕು. ನನಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಸಿಕ್ತು ಕಣ. ಕಂಗ್ರಾಟ್ಸ್ ಬ್ರೋ. ಎಷ್ಟು ಇನ್ಕ್ರಿಮೆಂಟ್? 2,000. ಬರೀ 2,000ನಾ? ಅಷ್ಟಕ್ಕೆ 1000 ವೋಲ್ಟ್ಸ್ ಬಲ್ಬ್ ಥರ ಬೆಳಗ್ತಾ ಇದೆಯಾ? ಏನಂತ ಬಿಸ್ನೆಸ್ ಮನೆಗೆ 2,000 ರೂಪಾಯಿ ಏನೂ ಅಲ್ಲ. ಆದರೆ ತಿಂಗಳ ಸಂಬಳ ದುಡಿಯೋ ನನ್ನಂತವನಿಗೆ 2,000 ರೂಪಾಯಿ ದೊಡ್ಡ ವಿಷಯ, ಗೊತ್ತಾ? ಆದರೂ ಬ್ರೋ ನಿನ್ನ ಸೀನಿಯಾರಿಟಿಗೆ ಸಿನ್ಸಿಯಾರಿಟಿಗೆ 2,000 ತುಂಬ ಕಡಿಮೆನೇ ಕಣ. ನೀನು ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳಬೇಕಾಗಿತ್ತು. ಈಗ ಅನೌನ್ಸ್ ಮಾಡಿದ ಕೈಗೆ ಬರಲಪ್ಪ, ಆಮೇಲೆ ಕೇಳ್ತೀನಿ. ಆಮೇಲೆ ಈಗ ಕೇಳಿ ಬರೋದು ಬರದೇ ಇದ್ರೆ 3 ನಾಮ ಹಾಕ್ಸ್ಕೋಬೇಕಾಗುತ್ತೆ. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ನಂಬಿರೋದು ನಾನು. ಇದರೆಲ್ಲ ಖುಷಿ ಪಡ್ತೀನಪ್ಪ. ಎಷ್ಟು ಸಿಗರೇಟ್ ಸೇತ್ಯಾ? ಒಂದು ಸಿಗರೇಟಿಗೆ 20 ರೂಪಾಯಿ. 5 ಸಿಗರೇಟ್ ಸೇದಿದ್ರೆ 100 ರೂಪಾಯಿ ಖರ್ಚಾಗುತ್ತೆ. ಅದರಲ್ಲಿ ಒಂದು ಸೇದಿ 4 ಉಳಿಸಿದ್ರೆ 80 ರೂಪಾಯಿ ಉಳಿತು. ತಿಂಗಳಿಗೆ 2,400 ರೂಪಾಯಿ. ವರ್ಷಕ್ಕೆ ಬ್ರೋ ನಿನ್ನ ಲೆಕ್ಕಾಚಾರ ಎಲ್ಲ ಅದಕ್ಕೆ ಥರ ಇಟ್ಕೊ. ನೀನು ಇದೇ ಥರ ಮಾತಾಡ್ತಿದ್ರೆ ಇದ್ರ ಜೊತೆ ಇನ್ನೊಂದು ಹತ್ತಿಸ್ಕೋಬೇಕಾಗುತ್ತೆ. ಏನಾರು ಮಾಡ್ಕ, ನನಗೇನು. ಸತ್ಯ, ಖುಷಿಲಿ ಸೈಡ್ ತಗೊಂಡಿರೋದು ಪೂಜೆ ಮಾಡಿದ್ದು ಹೇಳಿಲ್ಲ. ಬ್ರೋ ಇಷ್ಟೊಂದು ಖುಷಿಯಾಗಿದ್ದಾನೆ ಅಂದರೆ ದುಡ್ಡು ನೋಡ್ಕೊಂಡಿಲ್ಲ ಅನ್ಸುತ್ತೆ. ಇನ್ನು ನೋಡ್ಕೊಂಡಿದ್ದಿದ್ರೆ ಹುಣ್ಣಿಮೆ ಚಂದ್ರನ್ ಥರ ಇರೋ ಮುಖ ಅಮಾವಾಸ್ಯೆ ಕತ್ಲ ಥರ ಆಗೋಗಿರೋದು. ಸದ್ಯಕ್ಕೆ ಆ ದುಡ್ಡು ಇಲ್ಲದೆ ಇರೋದು ಇವನಿಗೆ ಗೊತ್ತಾಗೋಕ್ಕೆ ಮುಂಚೆ ಹೇಗಾದರೂ ಮಾಡಿ ಆ ದುಡ್ಡು ಹೊಂದಿಸಿ ಅದೇ ಜಾಗದಲ್ಲಿ ಇಟ್ಬಿಡ್ಬೇಕು. ಹೌದು, ಇಲ್ಲಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಏನೋ ತರಕಾರಿ ತರಕ್ಕೆ ಹೇಳಿದ್ರಲ್ಲ, ಮರ್ತೇ ಹೋಯ್ತು. ಒಂದ್ಸತಿ ಫೋನ್ ಮಾಡಿ ಕೇಳಿಬಿಡೋಣ. ನನ್ನ ಫೋನ್ ಎತ್ತಕ್ಕೆ ಪುರ್ಸತ್ತಿಲ್ಲ ನನಗೆ. ಯಾರಿಗಪ್ಪ ಇಷ್ಟು ಅರ್ಜೆಂಟ್ ಇರೋದು? ಓಹ್ ಜಾನು, ಮತ್ತೇನು ಬಂದೇ ಇಲ್ಲ. ನಾನೇ ಮಾತಾಡ್ತೀನಿ. ಹಲೋ ಜಾನು, ಅತ್ತೆ ಇಲ್ಲೇ ಪಕ್ಕದ ಜಲ್ಜಮ್ಮನ ಮನೆಗೆ ಹೋಗಿದ್ದಾರೆ.
ಏನೋ ಇಷ್ಟೊತ್ತಾದರೂ ಬಂದಿಲ್ವಪ್ಪ. ಮತ್ತೆ ಹೇಗಿದೆಯಾ ನೀನು? ಎಲ್ಲ ಆಚೆ ಇರೋ ಹಾಗಿದೆ. ಹ್ಞೂ ಅದಕ್ಕೆ ತರಕಾರಿ ತರಕ್ಕೆ ಆಚೆ ಬಂದಿದ್ದೀನಿ. ಜಯಂತವ್ರ ಜೊತೆ ಹೋಗಿದೀಯಾ? ಅಯ್ಯೋ ಅವರೆಲ್ಲದಕ್ಕೆ ಬರ್ತಾರೆ, ಅವ್ರು ಆಫೀಸ್ಗೆ ಹೋಗಿದ್ದಾರೆ. ನಾನೊಬ್ಳೇ ಬಂದಿದ್ದೀನಿ. ಆಮೇಲೆ ಬಸ್ಸರ್ಗೆ ಅದೇನೇನೋ ತರಕಾರಿ ಬೇಕು ಅಂತ ಹೇಳಿದ್ರಲ್ಲ, ಅದೇನು ಅಂತ ಇನ್ನೊಂದ್ಸತಿ ಹೇಳ್ತೀರಾ? ನಂಗೆ ಮರ್ತೇ ಹೋಯ್ತು. ಅದಕ್ಕೇನಂತೆ ಜಾನು? ಸರಿ. ಅದಕ್ಕೆ ನೀವು ಹೇಳಿದ ಎಲ್ಲ ತರಕಾರಿಗಳನ್ನೂ ತಗೊಂಡೆ. ನಾಳೆ ಬಿಸಿಬೇಳೆ ಬಾತ್ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೂ ಏನೇನು ಬೇಕು ಅಂತ ಹೇಳ್ಬಿಡಿ, ಒಟ್ಟಿಗೆ ತೊಗೊಂಡ್ಬಿಡ್ತೀನಿ. ಬಿಸಿಬೇಳೆ ಬಾತ್ ಮಾಡೋದಕ್ಕೂ ಕ್ಯಾರೆಟು ಬೀನ್ಸು ಬೇಕು. ಚಿನ್ನು ಮರಿನ ಎಲ್ಲಿ ಅಂತ ಹುಡುಕೋದು? ಎಷ್ಟು ಹೊತ್ತಿದ್ರೆ ಸಿಕ್ತಿಲ್ವಲ್ಲ? ಫೋನ್ ಮಾಡ್ಬದ್ಲ? ಬೇಡ ಜಯಂತ, ಬೇಡ. ವಿಶ್ವ, ಯಾಕೋ ಇಷ್ಟೊಂದು ಸ್ಲೋ ಆಗಿ ಓಡಿಸ್ತಿದ್ಯಾ? ಸ್ವಲ್ಪ ಫಾಸ್ಟ್ ಆಗಿ ಓಡಿಸು, ನಾನೇನು ಅನ್ಕೊಳ್ಳಲ್ಲ. ಯಾಕೋ ಗಾಡಿ ನಿಲ್ಲಿಸ್ಬಿಟ್ಟೆ? ನಾವಿನ್ನು ಮುಂದೆ ಹೋಗ್ಬೇಕು. ನೀನ್ ಅವಾಗಿಂದ ಲೆಫ್ಟ್ ಹೋಗು, ರೈಟ್ ಹೋಗು, ಸ್ಟ್ರೈಟ್ ಹೋಗು, ಹಂಪ್ಸ್ ಇದೆ ಅಂತ ಡೈರೆಕ್ಷನ್ ಕೊಡ್ತಾ ಇದ್ರೆ ನಾನು ಗಾಡಿ ಓಡ್ಸಕ್ ಆಗಲ್ಲ. ಮೊದ್ಲು ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳು. ಅದೆಲ್ಲ ಇವಾಗ ಹೇಳೋದಕ್ಕಾಗಲ್ಲ. ಅಲ್ಲಿಗೆ ಹೋದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಮೊದ್ಲು ನಡಿ. ಇಳಿ ಕೆಳಗೆ, ಇಳಿ ಇಳಿ. ಯಾಕೋ ವಿಶ್ವ, ನೀನ್ ಎಲ್ಲಿಗೆ ಹೋಗ್ಬೇಕು ಅಂತಿದ್ಯೋ ನೀನ್ ಒಬ್ಳೆ ಹೋಗು, ನಾನು ಎಲ್ಗೂ ಬರಲ್ಲ. ನಾನು ಒಬ್ಳೆ ಹೇಗ್ ಹೋಗ್ಲಿ? ಹೇಗೋಗ್ಲಿ? ಆಟೋದಲ್ಲ ಕ್ಯಾಬಲ್ಲಿ ಹೋಗು, ದುಡ್ಡು ತಾನೇ ಬೇಕು, ಕೊಡ್ತೀನಿ ನಾನು. ಏ ವಿಶ್ವ, ನನಗೆ ದುಡ್ಡು ಬೇಡ, ನೀನ್ ಬೇಕಣೋ. ಅದಕ್ಕೆ ತಾನು ನಿನ್ ಜೊತೆ ಬಂದಿರೋದು. ನೋಡು, ನಾನು ಹೇಳ್ತಿದ್ದೀನಿ, ನಾನು ಎಲ್ಗೂ ಬರಲ್ಲ, ನನ್ ಕೆಲ್ಸ ಇದೆ. ಸರಿ, ಹಾಗಿದ್ರೆ ನಾನು ಮಾವನ್ ಫೋನ್ ಮಾಡ್ತೀನಿ. ಏಯ್, ಇದೊಂದು ಚೆನ್ನಾಗಿ ಕಲ್ತಿದ್ಯಾ? ಅದ ಗಾಡಿ ಅದೆಷ್ಟು ದಿನ ಅಂತ ಹಿಂಗೆ ಆಟ ಆಡಿಸ್ತೀಯ, ನಾನು ನೋಡ್ತೀನಿ. ಆಗ್ವಾ ದಾರಿಗೆ. ಎಲ್ಲಿ ಹೋದ್ರು ಇವರು? ಎಲ್ಲಿ ನೋಡಿದ್ರು ಸಿಕ್ತಿಲ್ವಲ್ಲ? ಈ ಕಡೆ ಯಾವತ್ತೂ ಬಂದವರು ಅಲ್ಲ. ಅವನ ಜೊತೆ ವಾಕಿಂಗ್ ಬಂದಿದ್ದಾಗ ಸೂಪರ್ ಮಾರ್ಕೆಟ್ ತೋರಿಸಿದ್ದೆ ಸರಿ, ಆದ್ರೆ ಸಿಗ್ತಾ ಇಲ್ಲ. ಅಯ್ಯೋ ನೋಡಿ, ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಚಾರ್ಜೇ ಖಾಲಿ ಆಗ್ಬಿಟ್ಟಿದೆ. ಬೆಳಗ್ಗೆ ಚಾರ್ಜ್ಗೆ ಹಾಕೋದೇ ಮರ್ತ್ಬಿಟ್ಟೆ ನಾನು. ಪರವಾಗಿಲ್ಲ ಬಿಡು ಜಾನು, ಈಗ ಹೇಗೂ ತರಕಾರಿ ಬೇಕಾಗಿರೋ ಸಾಮಗ್ರಿ ಎಲ್ಲ ತಗೊಂಡಾಯ್ತಲ್ಲ, ಮನೆಗೆ ಹೋಗಿ ಚಾರ್ಜ್ ಹಾಕು, ಆಮೇಲೆ ಮಾತಾಡೋಣ. ಪರವಾಗಿಲ್ಲ ಜಾನು, ಜಯಂತ್ ಅವ್ರಿಗೆ ವೆರೈಟಿ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಅನ್ಕೊಂಡಿದೀಯಾ? ಸರಿ, ಹೇಳಿ ಹೇಳಿ. ಎಕ್ಸ್ಕ್ಯೂಸ್ ಮೀ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಯಾರು ಸರ್ ಅವರು? ಸರ್, ಇವರು ನನ್ನ ಹೆಂಡತಿ. ಮನೆಯಿಂದ ಹೊರಗೆ ಬಂದಿದ್ದಾರೆ, ಆದ್ರೆ ಎಲ್ಲೂ ಕಾಣ್ತಿಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಮನೇಲಿ ಏನಾರು ಪ್ರಾಬ್ಲಮ್ ಸರ್? ಜಗಳ ಏನಾರು ಆಡ್ಕೊಂಡ್ರಾ? ಹಾಗೆಲ್ಲ ಏನೂ ಇಲ್ಲ ಸರ್. ಅವರು ಈ ಊರಿಗೆ ಹೊಸಬ್ರು, ಹೊರಗೆ ಬಂದ್ರೆ ವಾಪಸ್ ಮನೆಗೆ ಹೋಗಕ್ಕೆ ದಾರಿನೂ ಗೊತ್ತಾಗಲ್ಲ.
ನೋಡಿದ್ರೆ ಒಂದ್ಸಲಿ ನೋಡಿ. ಸರ್ ಇಲ್ಲೆಲ್ಲೋ ಒಂದು 10 ನಿಮಿಷದಲ್ಲಿ ನೋಡ್ದಂಗಿತ್ತು ಸರ್. ಥ್ಯಾಂಕ್ ಯು ಸರ್. ಓಕೆ 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 ಸರ್. ಹ್ಞೂ ಎಲ್ಲ ತಗೊಂಡೆ. ಹಲೋ ಹಲೋ ಅದಕ್ಕೆ ಅಯ್ಯೋ ಚಾರ್ಜ್ ಇಲ್ಲ ಅಂತ ಹೇಳ್ತಿದ್ಲು, ಕಟ್ಟೆ ಆಗೋಯ್ತು. ಅಯ್ಯೋ ಸ್ವಿಚ್ ಆಫೇ ಆಗೋಯ್ತಲ್ಲ. ಪರವಾಗಿಲ್ಲ, ಎಲ್ಲ ತಗೊಂಡಾಯ್ತಲ್ಲ, ಮನೆಗೆ ಹೋಗಿ ಚಾರ್ಜ್ ಹಾಕೋತೀನಿ.